ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳು ಕಾಂಗ್ರೆಸ್ ಅನ್ನು ಬಹುತೇಕ ಕೈ ಹಿಡಿದಿತ್ತು. ಗ್ಯಾರಂಟಿಗಳಿಂದಲೇ ಅವರು ಗೆದ್ದಿದ್ದು ಅಂತ. ಅದೇ ರೀತಿ ಈಗ ಲೋಕಸಭೆಯಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ ಬಳಕೆ ಆಗ್ತಾ ಇದೆ. ಮೊರೆ ಹೋಗಿದೆ ಕೈಪಡೆ. ಪ್ರಚಾರದ ವೇಳೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಹಂಚಿಕೆ ಶುರುವಾಗಿದೆ. ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷ 1 ಲಕ್ಷ ಕೊಡ್ತಾರಂತೆ. ವಿದ್ಯಾವಂತ ಯುವಕನಿಗೆ ಮೊದಲ ಉದ್ಯೋಗದ ಗ್ಯಾರಂಟಿ 1 ಲಕ್ಷ ವೇತನ, ರೈತರ ಸಾಲ ಮನ್ನಾ, ಹೀಗೆ ಪಂಚ ಗ್ಯಾರಂಟಿಗಳ ಕಾರ್ಡನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಚಾಮರಾಜನಗರದಲ್ಲಿ ಮನೆ ಮನೆಗೂ ಪ್ರತಿ ಮಹಿಳೆಯರಿಗೆ ಗ್ಯಾರಂಟಿ ಕಾರ್ಡನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ 1 ಲಕ್ಷ ಕೊಡ್ತೀನಿ ಅಂತಾರೆ. ಬಟ್ ಅದು ಹೌ ಇಟ್ಸ್ ಪಾಸಿಬಲ್? ಅದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲಿ ಕೊಡ್ತೀನಿ ಅಂತಾರೆ. 1 ಲಕ್ಷ ಒಂದು ವಾರ್ಷಿಕ ಬಜೆಟ್ಗಿಂತ ಜಾಸ್ತಿ ಅದು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ಗೆ. ಬಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಅವರಿಂದ ಪಡೆಯೋಣ. ವಿಜಯ್, ಈ ಗ್ಯಾರಂಟಿ ಕಾರ್ಡ್ ಹಂಚಿಕೆ ಈ ಸಂದರ್ಭದಲ್ಲಿ ಮಾಡಬಹುದಾ? ನಂಬರ್ 1, ಹೇಗಿದೆ ಈ ಗ್ಯಾರಂಟಿ ಕಾರ್ಡ್? ಯಾವ ರೀತಿ ಮನವೊಲಿಕೆ ಮಾಡ್ತಾ ಇದ್ದಾರೆ ಜನರಿಗೆ ಅಂತ? ಖಂಡಿತವಾಗಿಯೂ ಅರವಿಂದ್, ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿಲಿಕ್ಕೆ ಕಾಂಗ್ರೆಸ್ಗೆ ಗ್ಯಾರಂಟಿ ಕಾರ್ಡ್ ಸಾಕಷ್ಟು ವರ್ಕ್ ಆಗಿತ್ತು ಅಂತ ಹೇಳ್ಬೋದು. ಇದೀಗ ಮತ್ತೆ ಅದೇ ಪ್ರಯೋಗವನ್ನ ಕೇಂದ್ರದಲ್ಲೂ ಕೂಡ ಲೋಕಸಭೆಯಲ್ಲೂ ಕೂಡ ಮಾಡ್ಲಿಕ್ಕೆ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಇದೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಗ್ಯಾರಂಟಿ ಕಾರ್ಡ್ ಗಳನ್ನ ಹಂಚಿಕೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಒಂದು ಕೈ ಮುಖಂಡರು ಕೂಡ ಮುಂದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಆ ಹಿನ್ನೆಲೆಯಲ್ಲಿ ಆ ಮಹಿಳೆಯರ ಫೋನ್ ನಂಬರ್ ಅನ್ನ ತಗೊಳ್ತಕ್ಕಂಥದ್ದು ಮತ್ತು ಆಧಾರ್ ಕಾರ್ಡ್ ನಂಬರ್ ಅನ್ನ ತಗೊಳ್ತಕ್ಕಂಥದ್ದು, ಇದ್ರ ಜೊತೆಗೆ ಅವರ ಒಂದು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಒಂದು ನೋಂದಣಿಯನ್ನ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಈ ಒಂದು ಕಾರ್ಡ್ ಗಳನ್ನ ಹಂಚಿಕೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಮುಖಂಡರು ಕೂಡ ಮುಂದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಪ್ರತಿ ಮನೆಗೂ ಕೂಡ ತಲುಪಿಸ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡು ಈ ಒಂದು ಗ್ಯಾರಂಟಿ ಕಾರ್ಡ್ ಗಳನ್ನ ಹಂಚೋದ್ರ ಮೂಲಕವಾಗಿ ಮತ್ತೆ ಮತದಾರರ ಮನಸ್ಸು ಗೆಲ್ಲಲಿಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ವಿಜಯ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ರಾಜ್ಯದಲ್ಲೇ 1.5 ಕೋಟಿ ಮಹಿಳೆಯರಿದ್ದಾರೆ. ಅಂದರೆ ಈಗ ಗೃಹಲಕ್ಷ್ಮಿ ತಗೋತಾ ಇರೋರು ಅವರೆಲ್ಲರಿಗೂ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದರೆ ಎಷ್ಟಾಗುತ್ತೆ?